ಓಂ ಶಾಂತಿ. ಅವ್ಯಕ್ತ ಬಾಪ್ ದಾದಾ. ಮುರಳಿಯ ದಿನಾಂಕ 19/6/2022. ರಿವೈಸ್ ಮುರಳಿಯ ದಿನಾಂಕ 4/6/91. कर्मातीत स्थिति की निशानियाँ. कर्मातीत ಸ್ಥಿತಿಯ ಲಕ್ಷಣಗಳು. कर्मातीत स्थिति के समीप आ रहे हैं. कर्म भी वृद्धि को प्राप्त होता रहता है, लेकिन कर्मातीत अर्थात कर्म के किसी भी बंधन के स्पर्श से न्यारे. ತಾವೆಲ್ಲ ಮಕ್ಕಳು ಕರ್ಮಾತೀತ ಸ್ಥಿತಿಯ ಸಮೀಪಕ್ಕೆ ಬರ್ತಾ ಇದ್ದೀರಿ. ಕರ್ಮವನ್ನು ಮಾಡ್ತಾ ಇದ್ದೀರಿ, ಸತ್ಕರ್ಮಗಳನ್ನು ವೃದ್ಧಿ ಮಾಡಿಕೊಳ್ತಾ ಇದ್ದೀರಿ. ಆದರೆ ಕರ್ಮಾತೀತ ಆಗುವುದು ಅಂದರೆ ಕರ್ಮ ಮಾಡಿದರೂ ಕರ್ಮದ ಬಂಧನಕ್ಕೆ ಒಳಗಾಗದೇ ಇರುವುದು. ಕರ್ಮದ ಬಂಧನದ ಸ್ಪರ್ಶದಿಂದನೂ ಭಿನ್ನ ಆಗುವುದು. ऐसा अनुभव बढ़ता रहे जैसे मुझ आत्मा ने इस शरीर द्वारा कर्म किया ना, ऐसे न्यारापन रहे. न कार्य के स्पर्श करने का और करने के बाद जो रिजल्ट हुई उस फल को प्राप्त करने में भी न्यारापन. ನಾನು ಆತ್ಮ ದೇಹದ ಮೂಲಕ ಕರ್ಮ ಮಾಡಿಸ್ತಾ ಇದ್ದೀನಿ. ಕರ್ಮ ಮಾಡಿದ ನಂತರ ಅದರ ಫಲ ಏನೇ ಸಿಕ್ಕಿದರೂ ಸಹ ಆ ಫಲದ ಬಂಧನದ ಅನುಭವ ಮಾಡಬಾರದು. ಏನೇ ಫಲ ಸಿಕ್ಕರೂ ತಂದೆಗೆ ಅರ್ಪಿಸಿ ನ್ಯಾರ ಸ್ಥಿತಿಯ, ನಿರ್ಲಿಪ್ತ ಸ್ಥಿತಿಯ ಅನುಭವ ಮಾಡಬೇಕು. कर्म का फल अर्थात जो रिजल्ट निकलती है उसका भी स्पर्श न हो, बिल्कुल न्यारापन अनुभव होता रहे. ಕರ್ಮದ ಪರಿಣಾಮ ಏನಾಗ್ತದೆ, ಆ ಪರಿಣಾಮದ ಸ್ಪರ್ಶನೂ ನಮಗೆ ಆಗಬಾರದು. ಪರಿಣಾಮ ಏನೇ ಆದ್ರೂ ಸಹ ಮನಸ್ಥಿತಿ ಮೇಲೆ ಕೆಳಗೆ ಆಗಬಾರದು. ಅಂದರೆ ಕರ್ಮದ ಪರಿಣಾಮದಿಂದ, ಫಲದಿಂದ ನಿರ್ಲಿಪ್ತತೆಯ ಅನುಭವ ಮಾಡಬೇಕು. जैसे दूसरे कोई ने कराया और मैंने किया, किसी ने कराया, मैं निमित्त बनी, लेकिन निमित्त बनने में भी ನ್ಯಾರಾಪನ್. ನನ್ನಿಂದ ಒಬ್ಬರು ಕೆಲಸ ಮಾಡಿಸಿದ್ರು, ನಾನು ನಿಮಿತ್ತ ಮಾತ್ರ ಮಾಡಿದೆ. ಆದರೆ ನಾನು ನಿಮಿತ್ತಾಗಿ ಮಾಡಿದೆ ಎಂಬ ಅಭಿಮಾನನೂ ಬರಬಾರದು. ಆ ನನ್ನತನದಿಂದ ನ್ಯಾರ ಆಗಬೇಕು. ऐसी कर्मातीत स्थिति बढ़ती जा रही है, ऐसा फील होता है. ಏನೇ ಕರ್ಮ ಮಾಡಿದರೂ ನ್ಯಾರ ಮತ್ತು ಪ್ಯಾರ ಸ್ಥಿತಿಯ ಅನುಭವ ಆಗ್ತಿದೆಯೇ? ಆ ನ್ಯಾರ ಸ್ಥಿತಿಯ ಅನುಭವಕ್ಕೆ कर्मातीत स्थिति ಅಂತ ಹೇಳಲಾಗ್ತದೆ. महारथियों की स्थिति औरों से न्यारी और प्यारी स्पष्ट हो रही है. जैसे ब्रह्मा बाप स्पष्ट थे, ऐसे नंबरवार आप निमित्त आत्माएं भी साकार स्वरूप से स्पष्ट होती जाती. कर्मातीत अर्थात न्यारा और प्यारा. कर्म दूसरे भी करते हैं, आप भी करते हो, लेकिन आपके कर्म करने में
अंतर है, स्थिति में अंतर है। जो कुछ बीता और न्यारा बन गया। ಹೇಗೆ ಬ್ರಹ್ಮ ಬಾಬಾ ಕರ್ಮ ಮಾಡ್ತಿದ್ರೂ ಸಹ ಅವರ ಸ್ಥಿತಿ ನ್ಯಾರ ಮತ್ತು ಪ್ಯಾರ ಆಗಿರ್ತಿತ್ತು. ಹಾಗೆ ಮಹಾರಥಿಗಳ ಸ್ಥಿತಿನೂ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಕರ್ಮ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡುವ ಕರ್ಮದ ರೀತಿ ಮತ್ತು ಮಹಾರಥಿಗಳು ಮಾಡುವ ಕರ್ಮದ ರೀತಿ ಅಥವಾ ವಿಧಾನ, ಇದರಲ್ಲಿ ಅಂತರ ಇದೆ. जो कुछ बीता न्यारा बन गया, कर्म किया वह करने के बाद ऐसा अनुभव होगा जैसे कि कुछ किया ही नहीं. ಏನು ಮಾಡಿರ್ತೀರಿ, ಮಾಡಿದ ನಂತರ ಅದರಿಂದ ನಿರ್ಲಿಪ್ತ ಆಗ್ರಿ. ಕರ್ಮ ಮಾಡಿದ್ರೂ ಏನೂ ಮಾಡೇ ಇಲ್ಲ ಎನ್ನುವಂತೆ ಅನುಭವ ಆಗಬೇಕು. कराने वाले ने करा लिया, ऐसी स्थिति का अनुभव करना है. ನಾನು ಮಾಡಲಿಲ್ಲ, ಮಾಡಿಸುವವನು ನನ್ನ ಮೂಲಕ ಮಾಡಿಸಿದ್ದಾನೆ ಎಂದು ತಿಳಿದು ಹಗೂರಾಗಿ ಇರಬೇಕು. ಆ ಹಗುರತೆಯ ಅನುಭವ ಮಾಡಬೇಕು. ಹಲ್ಕಾಪನ್ रहेगा, कर्म करते भी तन का भी हल्कापन, मन की स्थिति में हल्कापन, कर्म की रिजल्ट मन को खींच लेती है. क्या ऐसी स्थिति है? जितना ही कार्य बढ़ता जाएगा उतना ही हल्कापन भी बढ़ता जाएगा. ಕರ್ಮ ಮಾಡ್ತಿದ್ರೂ ದೇಹದಿಂದನೂ ಹಗುರ, ಮನಸ್ಸಿನಿಂದ ಹಗುರ, ಕರ್ಮದ ಪರಿಣಾಮದ ಬಗ್ಗೆ ಯೋಚನೆ ಮಾಡದೆ ಆ ಪರಿಣಾಮದಿಂದನೂ ಹಗೂರ ಆಗಬೇಕು. ಅಂಥ ಸ್ಥಿತಿ ನಿಮ್ಮಲ್ಲಿ ಇದೆಯೇ? जितना ही कार्य बढ़ता जाएगा उतना हल्कापन भी बढ़ता जाएगा. कर्म अपनी तरफ आकर्षित नहीं करेगा, लेकिन मालिक होकर कर्म कराने वाला करा रहे हैं और निमित्त करने वाले निमित्त बनकर कर रहे. ಎಷ್ಟೆಷ್ಟು ನೀವು ಹೆಚ್ಚಿನ ಕಾರ್ಯಗಳನ್ನು ಮಾಡ್ತೀರಿ, ಸೇವೆ ಮಾಡ್ತೀರಿ, ಅಷ್ಟೇ ನಿಮ್ಮಲ್ಲಿ ಹಗುರತೆ ಜಾಸ್ತಿ ಆಗಬೇಕು. ಕರ್ಮ ನಿಮ್ಮನ್ನು ತನ್ನ ಕಡೆಗೆ ಎಳಿಬಾರದು, ಆದರೆ ಮಾಲೀಕ ಆಗಿ ಕರ್ಮ ಮಾಡಬೇಕು, ನಿಮಿತ್ತ ಆಗಿ ಕರ್ಮ ಮಾಡಬೇಕು. ಮಾಡಿಸೋನು ಮಾಡಿಸ್ತಾ ಇದ್ದಾನೆ. ನಾನು ಆತ್ಮ ದೇಹಕ್ಕೆ ಮಾಲೀಕ ಆಗಿ ನಿಮಿತ್ತ ಆಗಿ ಮಾಡ್ತಾ ಇದ್ದೀನಿ ಎಂದು ತಿಳಿದು कर्म ಮಾಡಬೇಕು. आत्मा के हल्केपन की निशानी है. आत्मा की जो विशेष शक्तियाँ हैं, मन बुद्धि संस्कार, तीनों ही हल्की होती जाएगी. संकल्प भी बिल्कुल ही हल्की स्थिति का अनुभव कराएंगे. बुद्धि की निर्णय शक्ति भी ऐसा निर्णय करेगी जैसे कि कुछ किया ही नहीं और कोई भी संस्कार अपने तरफ आकर्षित नहीं करेगा. ಆತ್ಮನ ಹಗುರತೆಯ ಲಕ್ಷಣ ಏನೆಂದರೆ ಮನ ಬುದ್ಧಿ ಸಂಸ್ಕಾರದಿಂದ ಹಗುರ ಆಗುವುದು. ಹಗುರತೆಯಿಂದ ಸಂಕಲ್ಪ ಮಾಡೋದು, ಹಗುರವಾದ ಬುದ್ಧಿಯಿಂದ, ಸ್ಪಷ್ಟವಾದ ಬುದ್ಧಿಯಿಂದ ನಿರ್ಣಯ ಮಾಡೋದು ಮತ್ತು ಸಂಸ್ಕಾರ ನಿಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಬಾರದು. ಇವು ಮೂರೂ ಸಹ ಹಗುರತೆಯ ಲಕ್ಷಣಗಳಾಗಿವೆ. जैसे बाप के संस्कार कार्य कर रहे हैं, यह मन बुद्धि संस्कार सूक्ष्म शक्तियाँ जो है तीनों में लाइट अनुभव करेंगे. ತಂದೆಯ ಸಂಸ್ಕಾರನೇ
ನನ್ನ ಸಂಸ್ಕಾರ ಆಗಿ ಕಾರ್ಯ ಮಾಡ್ತಾ ಇವೆ ಅಂತ ಅನುಭವ ಆಗಬೇಕು. ಮನ, ಬುದ್ಧಿ, ಸಂಸ್ಕಾರ ಈ 3 ಶಕ್ತಿಗಳಲ್ಲಿ ಹಗುರತೆಯ ಅನುಭವ ಮಾಡಬೇಕು. स्वतः ही सबके दिल से मुख से निकलता रहेगा कि जैसे बाप वैसे बच्चे ನ್ಯಾರೆ और ಪ್ಯಾರೆ. ಅಂಥ ಒಂದು ಹಗುರತೆಯ ಸ್ಥಿತಿ ಇದ್ದಾಗ ನಮ್ಮನ್ನು ನೋಡಿ ಇತರರ ಬಾಯಿಂದ ಈ ಮಾತು ಬರಬೇಕು, ತಂದೆಯಂತೆ ಮಕ್ಕಳು. ಸಾಕಾರ ತಂದೆ ಹೇಗೆ ನ್ಯಾರ ಮತ್ತು ಪ್ಯಾರ ಆಗಿದ್ರು, ಹಾಗೆ ಈ ಮಹಾರಥಿ ಮಕ್ಕಳು ಸಹ ನ್ಯಾರ ಮತ್ತು ಪ್ಯಾರ ಆಗಿದ್ದಾರೆ ಅಂತ ಅಭಿಪ್ರಾಯ ಬರಬೇಕು. क्योंकि समय प्रमाण बाहर का वातावरण दिन प्रतिदिन और ही भारी होता जाएगा. जितना बाहर का वातावरण भारी होगा उतना अनन्य बच्चों के संकल्प कर्म संबंध हल्के होते जाएंगे. ಸಮಯದ ಅನುಸಾರವಾಗಿ ದಿನೇ ದಿನೇ ಹೊರಗಿನ ವಾತಾವರಣ ಭಾರಿ ಆಗ್ತಾ ಇದೆ. ಒತ್ತಡದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆದರೆ ಅನನ್ಯ ಮಕ್ಕಳ ಸಂಕಲ್ಪ, ಕರ್ಮ, ಸಂಬಂಧ ಎಲ್ಲವೂ ಸಹ ಅಷ್ಟೇ ಹಗೂರ ಆಗಬೇಕು. ಹೊರಗಿನ ವಾತಾವರಣ ಭಾರ ಆದಾಗ ನಿಮ್ಮ ಒಳಗಿನ ಸ್ಥಿತಿ ಇನ್ನಿಷ್ಟು ಹಗೂರ ಆಗಬೇಕು. और इस लाइटनेस के कारण सारा कार्य लाइट चलता रहेगा. वायुमंडल तो तमो प्रधान होने के कारण भिन्न भिन्न प्रकार से भारीपन का अनुभव करेंगे. प्रकृति का भारीपन होगा, मनुष्य आत्माओं की वृत्तियों का भारीपन होगा. इसके लिए भी हल्कापन औरों को भी हल्का करेगा. ಬಾಬಾ ಹೇಳ್ತಾರೆ, ವಾಯುಮಂಡಲ ತಮೋಪ್ರಧಾನ ಆಗ್ತಾ ಇದೆ. ಭಿನ್ನ ಭಿನ್ನ ಪ್ರಕಾರದ ಭಾರದ ಅನುಭವ ಆಗ್ತಾ ಇದೆ. ಪ್ರಕೃತಿಯ ಮೂಲಕ ಬರುವ ಭಾರ ಅಥವಾ ಒತ್ತಡ, ಮನುಷ್ಯ ಆತ್ಮರ ವರ್ತನೆಯಿಂದ, ವೃತ್ತಿಯಿಂದ ಬರುವ ಒತ್ತಡ, ಅದರ ಮಧ್ಯದಲ್ಲಿಯೂ ಸಹ ನೀವು ಹಗೂರತೆಯ ಅನುಭವ ಮಾಡಬೇಕು. ಮಹಾರಥಿಗಳು ಈ ಥರದ ಹಗೂರತೆಯ ಅನುಭವ ಮಾಡ್ತಾರೆ. अच्छा सब ठीक चल रहा है ना? कारोबार का प्रभाव आप लोगों के ऊपर नहीं पड़ता, लेकिन आपका प्रभाव कारोबार पर पड़ता है. ಕಾರ್ಯಭಾರದ ಪ್ರಭಾವ ನಿಮ್ಮ ಮೇಲೆ ಕಾಣಿಸಬಾರ್ದು, ಆದರೆ ನಿಮ್ಮ ಪ್ರಭಾವ कार्यभारद मेले ಆಗಬೇಕು. जो कुछ भी करते हो, सुनते हो, आपके हल्केपन की स्थिति का प्रभाव कार्य पर पड़ता है. ಏನೆಲ್ಲ ನೋಡ್ತೀರಿ, ಕೇಳ್ತೀರಿ, ಅದರಲ್ಲಿ ಹಗುರತೆ ಇತ್ತು ಅಂದರೆ ಆ ಹಗುರತೆಯ ಸ್ಥಿತಿಯ ಪ್ರಭಾವ ನೀವು ಮಾಡುವ ಕರ್ಮದ ಮೇಲೆ ಕಾಣಿಸ್ತದೆ. ಕೇಳುವುದು, ಮಾತಾಡುವುದು, ಕಾರ್ಯ ಮಾಡುವುದು ಪ್ರತಿಯೊಂದರಲ್ಲೂ ಹಗುರತೆ ಇದ್ದಾಗ ನಿಮ್ಮ ವರ್ತನೆ, ವ್ಯವಹಾರ ಎಲ್ಲವೂ ಸಹ ನ್ಯಾರ ಮತ್ತು ಪ್ಯಾರ ಆಗಿ ಕಾಣಿಸ್ತದೆ. कार्य की हलचल का प्रभाव आप लोगों के ऊपर नहीं आता. अचल स्थिति कार्य को भी अचल बना देती है. सब रीति से असंभव कार्य संभव और सहज हो रहे हैं और होते रहेंगे. ಕಾರ್ಯದಲ್ಲಿ ಬರುವ ಒತ್ತಡದ ಪ್ರಭಾವ, ಏರುಪೇರಿನ ಪ್ರಭಾವ ನಿಮ್ಮ ಮೇಲೆ ಆಗಬಾರದು. ಆದರೆ ನಿಮ್ಮ ಅಚಲ ಸ್ಥಿತಿಯ ಪ್ರಭಾವ ಕಾರ್ಯದಲ್ಲಿ ಕಾಣಿಸಬೇಕು. ಆಗ ಅಸಂಭವ ಕಾರ್ಯವೂ ಸಹ ನಿಮಗೆ ಸಂಭವ ಮತ್ತು ಸಹಜ ಆಗಿಬಿಡ್ತದೆ. ಅಚ್ಚ
ಇನ್ನು ಎರಡನೇ ಮುರಳಿ ಇದೆ. ರಿವೈಸ್ ಅವ್ಯಕ್ತ ಮುರಳಿ ದಿನಾಂಕ 10/4/91. दिल तख्त नशीन और विश्व तख्त नशीन बनने के लिए ಸುಖ ದೋ ಸುಖ ಲೋ. ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಮತ್ತು ಭವಿಷ್ಯದ ವಿಶ್ವ ರಾಜ್ಯ ಸಿಂಹಾಸನದ ಅಧಿಕಾರಿ ಆಗಬೇಕಾದರೆ ಸುಖ ಕೊಡಬೇಕು, ಸುಖ ಪಡಿಬೇಕು. आज विश्व के मालिक अपने बालक सो मालिक बच्चों को देख रहे. सभी बच्चे इस समय भी स्व के मालिक है और अनेक जन्म भी विश्व के मालिक है. ಈ ದಿನ ವಿಶ್ವದ ಮಾಲೀಕ ಆಗಿರುವಂಥ ತಂದೆ ತಮ್ಮ ಬಾಲಕ್ ಸೋ ಮಾಲಿಕ್ ಮಕ್ಕಳನ್ನು ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ಈ ಸಮಯದಲ್ಲಿ ತಮ್ಮ ದೇಹಕ್ಕೆ ಮಾಲೀಕ ಆಗಿದ್ದಾರೆ, ಸರ್ವಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿದ್ದಾರೆ, ಮತ್ತು ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ವಿಶ್ವದ ಮಾಲೀಕ ಆಗೋರಿದ್ದಾರೆ. ಪರಮಾತ್ಮ ಬಾಲಕ್ ಮಾಲಿಕ್ ಬನ್ ಜಾತೆ. ಬ್ರಾಹ್ಮಣ ಆತ್ಮಾಯೇ ಅರ್ಥಾತ್ ಮಾಲಿಕ್ ಆತ್ಮಾಯೇ. ಸಂಗಮ ಯುಗದ ಪರಮಾತ್ಮನ ಬಾಲಕರು ವಿಶ್ವದ ಮಾಲೀಕರಾಗ್ತಾರೆ. इस समय सर्व कर्म इंद्रियों के मालिक हो, अधीन आत्माएं नहीं. ಸಂಗಮ ಯುಗದ ಬ್ರಾಹ್ಮಣ ಆತ್ಮರು ಅಂದ್ರೇ ಈ ಸಮಯದಲ್ಲಿ ಕರ್ಮ ಇಂದ್ರಿಯಗಳಿಗೆ ಮಾಲೀಕ ಆಗಿದ್ದೀರಿ. ನಿಮ್ಮ ಕರ್ಮ ಇಂದ್ರಿಯಗಳಿಗೆ ನೀವು ಅಧೀನ ಆಗಿಲ್ಲ. अधिकारी अर्थात मालिक कर्म इंद्रियों के वशीभूत नहीं हो, इसलिए बालक सो मालिक हो. ಅಧಿಕಾರಿ ಅಂದ್ರೇ ಮಾಲೀಕರು. ಕರ್ಮ ಇಂದ್ರಿಯಗಳಿಗೆ ನೀವು ವಶೀಭೂತ ಆಗೋದಿಲ್ಲ. ಆದ್ದರಿಂದ ನೀವು ಪರಮಾತ್ಮನ ಬಾಲಕ ಆಗಿದ್ರೂ ಸ್ವರಾಜ್ಯಕ್ಕೆ ನೀವು ಮಾಲೀಕ ಆಗಿದ್ದೀರಿ. ನಿಮ್ಮ ಕರ್ಮ ಇಂದ್ರಿಯಗಳ ಮೇಲೆ ಮಾಲೀಕ ಆಗಿದ್ದೀರಿ. बालकपन का नशा अनुभव करते हो और स्वराज्य के मालिकपन का नशा भी ಅನುಭವ करते हो. ಸಂಗಮ ಯುಗದಲ್ಲಿ ಪರಮಾತ್ಮನ ಮಗು ನಾನು ಎಂಬ ಈಶ್ವರಿಯ ನಶೆಯನ್ನು ಅನುಭವ ಮಾಡ್ತೀರಿ ಮತ್ತು ಸ್ವರಾಜ್ಯದ ಮಾಲೀಕ ನಾನು ಎಂಬ ಆ ನಶೆಯನ್ನು ಸಹ ಅನುಭವ ಮಾಡ್ತೀರಿ. ಡಬಲ್ ನಶಾ ಹೇನ. ಒಂದು ಪರಮಾತ್ಮನ ಬಾಲಕ ನಾನು ಎಂಬ ಈಶ್ವರಿಯ ನಶೆ, ಸ್ವರಾಜ್ಯದ ಮಾಲೀಕ ನಾನು ಎಂಬ ಮಾಲೀಕತ್ವದ ನಶೆ. ಈ ಎರಡೂ ನಶೆಗಳನ್ನು ಸಂಗಮ ಯುಗದಲ್ಲಿ ಅನುಭವ ಮಾಡ್ತೀರಿ. ನಶೆ ಕಿ ನಿಶಾನಿ ಹೇ ಅವಿನಾಶಿ ರೂಹಾನಿ ಖುಷಿ. ನಶೆಯ ಗುರುತೇನು ಅಂದರೆ ಅವಿನಾಶಿ ಆತ್ಮಿಕ ಖುಷಿಯಲ್ಲಿ ಇರುವುದು. ಸದಾ ಅಪ್ನೆ ಕೋ ವಿಶ್ವ ಮೇ ಖುಷ ನಸೀಬ್ ಆತ್ಮಾಯೇ ಸಮಜ್ತೆ ಹೋ. ಸದಾ ನಿಮಗೆ ನೀವು ವಿಶ್ವದಲ್ಲಿ ನಾನು ಭಾಗ್ಯಶಾಲಿ ಆತ್ಮ ಎಂದು ತಿಳ್ಕೊಳ್ತೀರಾ. ವಾಹ ಮೇರಾ ಶ್ರೇಷ್ಠ ಭಾಗ್ಯ अर्थात श्रेष्ठ नसीब. खुश नसीब भी हो और सदा खुशी की खुराक खाते और खिलाते हो. वाह ನನ್ನ ಶ್ರೇಷ್ಠ ಭಾಗ್ಯ, ಶ್ರೇಷ್ಠ ಅದೃಷ್ಟ ಎಂಬ ಸ್ಮೃತಿಯಿಂದ ಖುಷಿಯ ಆಹಾರವನ್ನು ನೀವು ತಿಂತಾ ಇರ್ತೀರಿ, ಅನ್ಯರಿಗೂ ತಿನ್ನಿಸ್ತೀರಿ. साथ साथ सदा खुशी के झूले में झूलते रहते हो. औरों को भी खुशी का महादान दे खुश नसीब बनाते हो. ಖುಷಿಯ ಉಯ್ಯಾಲೆಯಲ್ಲಿ ನೀವು ಆಟ ಆಡ್ತೀರಿ, ಅನ್ಯರಿಗೂ ಆಡಿಸ್ತೀರಿ.
ಖುಷಿಯ ಮಹಾದಾನ ಜನರಿಗೂ ಕೊಡ್ತೀರಿ. ನಿಮ್ಮಂತೆ ಅವರನ್ನು ಸಹ ಭಾಗ್ಯಶಾಲಿಗಳನ್ನಾಗಿ ಮಾಡ್ತೀರಿ. ऐसे अमूल्य हीरे तुल्य जीवन बनाने वाले हो. बन गए हो या अभी बनना है. ಈ ಥರ ಅಮೂಲ್ಯ ವಜ್ರ ಸಮಾನ ಜೀವನ ಮಾಡ್ಕೊಂಡಿದ್ದೀರಿ. ಈಗಾಗಲೇ ಆ ಥರ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೂ ಮಾಡ್ಕೋಬೇಕಾಗಿದೆ. ब्राह्मण जीवन का अर्थ है खुशी में रहना, खुशी की खुराक खाना, ಖುಷಿ ಕೆ ಝೂಲೆ ಮೇ ಝೂಲ್ನ. ಬ್ರಾಹ್ಮಣ ಜೀವನದ ಅರ್ಥನೇ ಆಗಿದೆ ಖುಷಿಯಲ್ಲಿ ಇರುವುದು. ಎರಡನೇದು ಖುಷಿಯನ್ನು ಊಟ ಮಾಡೋದು. ಖುಷಿಯೇ ನಿಮಗೆ ಪೌಷ್ಟಿಕ ಆಹಾರ ಅಂತ ತಿಳ್ಕೊಂಡು ಆ ಖುಷಿಯನ್ನು ಅನುಭವ ಮಾಡೋದು. ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡೋದು. ಐಸೆ ಬ್ರಾಹ್ಮಣ ಹೋನ, ಅಂತಹ ಖುಷಿಯಿಂದ ಸಂಪನ್ನ ಬ್ರಾಹ್ಮಣ ಆತ್ಮ ಆಗಿದ್ದೀರಿ ತಾನೆ. ಸಿವಾಯ್ ಖುಷಿ ಕೆ और जीवन ही क्या है. ಜೀವನ್ ಹಿ ಖುಷಿ ಹೇ. ಖುಷಿ ಬಿಟ್ಟರೆ ಜೀವನನೇ ಏನಾಗಿದೆ. ಜೀವನ ಅಂದ್ರೇ ಖುಷಿ. ಖುಷಿ ನಹಿ ತೋ ಬ್ರಾಹ್ಮಣ ಜೀವನ್ ನಹಿ. ಖುಷಿನೇ ಇಲ್ಲ ಅಂದರೆ ಬ್ರಾಹ್ಮಣ ಜೀವನನೂ ಇಲ್ಲ. ಖುಷ್ ರಹನಾ ಹಿ ಜೀನಾ ಹೈ. ಖುಷಿಯಲ್ಲಿ ಇರುವುದೇ ಜೀವನ ಆಗಿದೆ, ಬದುಕೋದಾಗಿದೆ. आज बाप दादा सर्व बच्चों का पुण्य का खाता देख रहे थे, क्योंकि आप सभी पुण्य आत्माएं हो. पुण्य का खाता अनेक जन्मों के लिए जमा कर रहे. ಈ ದಿನ ಬಾಬಾ ಮಕ್ಕಳ ಪುಣ್ಯದ ಖಾತೆಯನ್ನು ನೋಡ್ತಾ ಇದ್ದಾರೆ. ಪುಣ್ಯದ ಖಾತೆಯನ್ನು ಅನೇಕ ಜನ್ಮಗಳ ಸಲುವಾಗಿ ಜಮಾ ಮಾಡ್ಕೊಳ್ತಾ ಇದ್ದೀರಿ. ಸಾರೇ ದಿನ್ ಮೇ पुण्य कितना जमा किया स्वयं भी चेक कर सकते हो. एक है दान करना, दूसरा है पुण्य करना. ಇಡೀ ದಿನದಲ್ಲಿ ಎಷ್ಟು ಪುಣ್ಯ ಜಮಾ ಮಾಡ್ಕೊಂಡಿದ್ದೀರಿ ಅಂತ ನೋಡ್ಕೋಬೇಕು. ಒಂದಿದೆ ದಾನ ಮಾಡುವುದು, ಎರಡನೇದಿದೆ पुण्य ಮಾಡುವುದು. दान से भी पुण्य का ज़्यादा महत्व है. पुण्य कर्म निस्वार्थ सेवा भाव का कर्म है. ದಾನದಕ್ಕಿಂತನೂ ಪುಣ್ಯಕ್ಕೆ ಜಾಸ್ತಿ ಮಹತ್ವ ಇದೆ. ಪುಣ್ಯಕರ್ಮ ನಿಸ್ವಾರ್ಥ ಸೇವಾ ಭಾವನೆಯಿಂದ ಮಾಡುವ ಕರ್ಮ ಆಗಿದೆ. पुण्यकर्म दिखावा नहीं होता है, लेकिन दिल से होता है. ಪುಣ್ಯಕರ್ಮ ತೋರಿಸೋದಕ್ಕಾಗಿ ಮಾಡೋದಿಲ್ಲ ಯಾರು, ಆದರೆ ಹೃದಯದಿಂದ ಮಾಡ್ತಾರೆ. दान दिखावा भी होता है, दिल से भी होता है. ಆದರೆ ದಾನ ಅನ್ನೋದು ತೋರಿಕೆಗಾಗಿನೂ ಮಾಡ್ತಾರೆ, ಹೃದಯದಿಂದನೂ ಮಾಡ್ತಾರೆ. पुण्य कर्म अर्थात आवश्यकता के समय किसी आत्मा के सहयोगी बनना अर्थात काम में आना. ಪುಣ್ಯಕರ್ಮ ಅಂದರೆ ಅವಶ್ಯಕತೆಯ ಸಮಯದಲ್ಲಿ ಒಬ್ಬರಿಗೆ ಸಹಯೋಗ ಕೊಡುವುದು ಮತ್ತು ಅವರ ಕೆಲಸದಲ್ಲಿ ಸಹಾಯ ಮಾಡುವುದು. पुण्य कर्म करने वाली आत्मा को अनेक आत्माओं की दिल की दुआएं प्राप्त होती. ಪುಣ್ಯಕರ್ಮ ಮಾಡುವಂಥ ಆತ್ಮರಿಗೆ ಅನೇಕ ಆತ್ಮರ ಹೃದಯದ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. सिर्फ मुख से शुक्रिया व थैंक्स नहीं कहते, लेकिन दिल की दुआएं गुप्त प्राप्ति जमा होती जाती है. ಸಮಯಕ್ಕೆ ಸರಿಯಾಗಿ ಯಾರಿಗೆ ನೀವು ಸಹಯೋಗ ಕೊಡ್ತೀರಿ, ಸಹಾಯ ಮಾಡ್ತೀರಿ, ಅವರು ನಿಮಗೆ ಕೇವಲ ಮುಖದಿಂದ ಧನ್ಯವಾದ ಹೇಳೋದಿಲ್ಲ, ಜೊತೆಗೆ ಹೃದಯಪೂರ್ವಕವಾಗಿ
ಮನಸ್ಸಿನಿಂದ ನಿಮಗೆ ಆಶೀರ್ವಾದ ಕೊಡ್ತಾರೆ. ಆ ಆಶೀರ್ವಾದನೆ ನಿಮಗೆ ಗುಪ್ತ ಪ್ರಾಪ್ತಿಯ ರೂಪದಲ್ಲಿ ಜಮಾ ಆಗ್ತದೆ. पुण्य आत्मा परमात्मा दुआएं और आत्माओं की दुआएं इस प्राप्त हुए प्रत्यक्ष फल से भरपूर होते हैं. ಹೀಗೆ ಪುಣ್ಯಾತ್ಮರು ಒಂದು ಪರಮಾತ್ಮನ ಆಶೀರ್ವಾದ ಮತ್ತು ಅನ್ಯ ಆತ್ಮರ ಆಶೀರ್ವಾದದಿಂದ ಭರ್ಪೂರಾಗಿರ್ತಾರೆ. ಆ ಆಶೀರ್ವಾದನೆ ಅವರಿಗೆ प्रत्यक्ष फल ಆಗಿರ್ತದೆ. पुण्य आत्मा की वृत्ति दृष्टि औरों को भी दुआएं अनुभव कराती है. ಪುಣ್ಯ ಆತ್ಮರ ವೃತ್ತಿ ದೃಷ್ಟಿ ಏನಿದೆ, ಜನರಿಗೂ ಅದು ಆಶೀರ್ವಾದದ ರೂಪದಲ್ಲಿ ಅನುಭವ ಮಾಡಿಸ್ತದೆ. पुण्य आत्मा के चेहरे पर सदा प्रसन्नता संतुष्टता की झलक ದಿಖಾಯಿ ದೇತಿ. ಪುಣ್ಯಾತ್ಮರ ಚೆಹರೆಯ ಮೇಲೆ ಸದಾ ಪ್ರಸನ್ನತೆ ಸಂತುಷ್ಟತೆಯ ಹೊಳಪು ಕಾಣಿಸ್ತಾ ಇರ್ತದೆ. पुण्य आत्मा सदा प्राप्त हुए फल के कारण अभिमान और अपमान से परे रहती, क्योंकि वह भरपूर बादशाह है. ಪುಣ್ಯಾತ್ಮರು ಪ್ರತ್ಯಕ್ಷ ಫಲ ಸಿಕ್ತಿರುವ ಕಾರಣ, ಖುಷಿ ಇರುವ ಕಾರಣ ಅವರು ಅಭಿಮಾನ ಮತ್ತು ಅಪಮಾನದಿಂದ ನ್ಯಾರ ಆಗಿರ್ತಾರೆ. ಅಭಿಮಾನ ಆಗಲಿ, ಅಪಮಾನದ ಫೀಲಿಂಗ್ ಆಗಲಿ, ಭಾವನೆಗಳಾಗಲಿ ಅವರಲ್ಲಿ ಬರೋದಿಲ್ಲ. ಭರ್ಪೂರ್ ಬಾದಶಾಹ ಹೋತೆ, ಅವರು ಸದಾ ಸಂತೃಪ್ತ, ಸದಾ ಭರ್ಪೂರ್, ಸದಾ ಸಂಪನ್ನ ಬಾದಶಾಹ ಆಗಿರ್ತಾರೆ. ಅಭಿಮಾನ और अपमान से बेफिकर ಬಾದಶಾಹ, ಅಭಿಮಾನ ಮತ್ತು ಅಪಮಾನದಿಂದ ನ್ಯಾರ ಆಗಿರುವ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. पुण्य आत्मा पुण्य की शक्ति द्वारा स्वयं के हर संकल्प, हर समय की हलचल को, हर कर्म को सफल करने वाले होते. ಪುಣ್ಯಾತ್ಮರು ತಮ್ಮ ಪುಣ್ಯದ ಶಕ್ತಿಯಿಂದ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸಮಯ, ಪ್ರತಿಯೊಂದು ಕರ್ಮವನ್ನು ಸಫಲ ಮಾಡಿಕೊಳ್ತಾರೆ. पुण्य का खाता जमा होता है. ಹೀಗೆ ಅವರ ಸಂಕಲ್ಪ, ಮಾತು, ಕರ್ಮದ ಮೂಲಕ ಪುಣ್ಯದ ಖಾತೆ ಅವರಲ್ಲಿ ಜಮಾ ಆಗ್ತಾ ಇರ್ತದೆ. ಜಮಾ ಕಿ ನಿಶಾನಿ ಹೇ ವ್ಯರ್ಥ ಕಿ ಸಮಾಪ್ತಿ. ಪುಣ್ಯ ಜಮಾ ಆಗ್ತಿದೆ ಅನ್ನೋದಕ್ಕೆ ಗುರುತು ಅವರಲ್ಲಿ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಅವರು ವ್ಯರ್ಥವಾಗಿ ಮಾತಾಡೋದಿಲ್ಲ, ವ್ಯರ್ಥ ಕರ್ಮಗಳನ್ನು ಮಾಡೋದಿಲ್ಲ. ಜಮಾ ಆಗ್ತಿರುವುದಕ್ಕೆ ಗುರುತು ವ್ಯರ್ಥದ समाप्ति. ऐसी पुण्य आत्मा विश्व राज्य के तख्त नशीन बनती. तो अपने खाते को चेक करो कि पुण्य आत्मा कहाँ तक बने हैं. ಅಂತಹ ಪುಣ್ಯಾತ್ಮರು ಭವಿಷ್ಯದಲ್ಲಿ ವಿಶ್ವರಾಜ್ಯ ಅಧಿಕಾರಿ ಆಗ್ತಾರೆ. ಆದ್ದರಿಂದ ನೋಡ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ಪುಣ್ಯ ಎಷ್ಟು ಜಮಾ ಆಗಿದೆ. अगर पूछेंगे कि सभी पुण्यात्मा हो तो सब हाँ जी कहेंगे ना. है भी सभी पुण्यात्ಮ, ನೀವೆಲ್ಲರೂ ಪುಣ್ಯಾತ್ಮ ಆಗಿದ್ದೀರಾ ಅಂತ ಬಾಬಾ ಪ್ರಶ್ನೆ ಕೇಳಿದರೆ ಎಲ್ಲರೂ ಹೌದು ಅಂತ ಹೇಳ್ತೀರಿ. ಯಾಕೆಂದರೆ ನೀವೆಲ್ಲರೂ ಪುಣ್ಯಾತ್ಮನೇ ಆಗಿದ್ದೀರಿ. ಲೇಕಿನ್ ನಂಬರ್ ವಾರ್ ಹೇ, ಯಾ ಸಬ್ ನಂಬರ್ 1 ಹೇ, ನಂಬರ್ ವಾರ್ ಹೇನಾ. ತಂದೆಯ ಮಕ್ಕಳಾಗಿದ್ದೀರಿ ಅಂದರೆ ಪುಣ್ಯಾತ್ಮ ಆಗಿದ್ದೀರಿ, ಆದರೆ ನಂಬರ್ ವಾರ್ ಇದ್ದೀರಿ. ಸತ್ಯ ತ್ರೇತಾ ಕೆ ವಿಶ್ವ ಕೆ ತಖ್ತ ಪರ್ ಕಿತನೆ बैठेंगे, क्या सभी इकट्ठे बैठेंगे. ನಂಬರ್ ವಾರ್ ಹೇನಾ.
ಸತ್ಯ ತ್ರೇತಾಯುಗದ ಸಿಂಹಾಸನಗಳ ಮೇಲೆ ಎಷ್ಟು ಜನ ಕೂಡ್ತೀರಿ? ಎಲ್ಲರೂ ಒಟ್ಟಿಗೆ ಕೂಡ್ತೀರಾ? ಇಲ್ಲ. ಅಂದ ಮೇಲೆ ನಂಬರ್ವಾರ್ ಪುಣ್ಯಾತ್ಮ ಇದ್ದೀರಿ. ನಂಬರ್ ಕ್ಯೋं बनते? कारण क्या है? एक विशेष बात बाप दादा ने बच्चों की चेक की और वही बात नंबर 1 बनने में रुकावट डालती है. ನಂಬರ್ 1 ಆಗದೇ ಇರೋದಕ್ಕೆ, ನಂಬರ್ ವಾರ್ ಆಗೋದಕ್ಕೆ ಕಾರಣ ಏನು? ಒಂದೇ ಒಂದು ಮಾತು ನಿಮ್ಮ ಪುರುಷಾರ್ಥದಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತದೆ. अभी तपस्या वर्ष में सभी का लक्ष्य संपूर्ण बनने का है या नंबरवार बनने का है? संपूर्ण बनना है ना. आप सभी एक स्लोगन बोलते भी हो और लिख कर लगाते भी हो. ಈ ತಪಸ್ಸಿನ ವರ್ಷದಲ್ಲಿ ಸಂಪೂರ್ಣ ಆಗುವುದೇ ನಿಮ್ಮ ಗುರಿ ಇದೆ. ಆದರೆ ಆ ಗುರಿಯನ್ನು ತಲುಪುವಾಗ ನಂಬರ್ ವಾರ್ ಆಗಿ ಬಿಡ್ತೀರಿ. ಎಲ್ಲರ ಗುರಿ ಇದೆ ಸಂಪೂರ್ಣ ಆಗಬೇಕು ಅಂತ. ಆದರೆ ಎಲ್ಲರೂ ಸಂಪೂರ್ಣತೆಗೆ ಸಮೀಪ ತಲುಪಿಲ್ಲ. ಕಾರಣ ಏನು? ತಾವೆಲ್ಲರೂ ಒಂದು ಮಹಾವಾಕ್ಯವನ್ನು ಬರೆದು ಹಾಕಿರ್ತೀರಿ, ಜನರಿಗೂ ಹೇಳ್ತಿರ್ತೀರಿ. ವಹ ಹೇ ಸುಖ ದೋ ಸುಖ ಲೋ, ನ ದುಃಖ ದೋ ನ ದುಃಖ ಲೋ. ಆ ಮಹಾವಾಕ್ಯ ಯಾವುದು ಅಂದರೆ, ಸುಖ ಕೊಡಬೇಕು, ಸುಖ ಪಡಿಬೇಕು. ದುಃಖ ಕೊಡಬಾರದು, ದುಃಖ ಪಡ್ಕೋಬಾರದು. यह स्लोगन पक्का है. तो रिजल्ट में क्या देखा? दुख न दो, इसमें मेजॉरिटी का अटेंशन है. लेकिन आधा स्लोगन ठीक है. देने के लिए सोचते हैं, देना नहीं है, लेकिन लेने के लिए कहते हैं. उसने दिया इसलिए हुआ. ಬಾಬಾ ಹೇಳ್ತಾರೆ, ಅರ್ಧ ವಾಕ್ಯವನ್ನು ನೆನ್ಪಿಟ್ಕೊಳ್ತೀರಿ. ದುಃಖ ಕೊಡಬಾರ್ದು ಅನ್ನೋದರ ಬಗ್ಗೆ ನಿಮ್ಮಲ್ಲಿ ಅಟೆನ್ಷನ್ ಇದೆ, ಎಚ್ಚರಿಕೆ ಇದೆ. ಆದರೆ ದುಃಖ ತಗೊಳ್ಳುವಾಗ ಮಾತ್ರ ಅದನ್ನು ತಗೊಂಡ್ಬಿಡ್ತೀರಿ. ಯಾಕೆ ತಗೊಂಡ್ರಿ ಅಂತ ಕೇಳಿದರೆ, ಅವ್ರು ಕೊಟ್ಟರು ಅದಕ್ಕೆ ತಗೊಂಡ್ವಿ ಅಂತ ಹೇಳ್ತೀರಿ. ಇಸ್ನೇ ಯಹ ಕಹಾ, इसने यह कहा इसलिए यह हुआ, ऐसी ಜಜ್ಮೆಂಟ್ ದೇತೆ ಹೋ. ಯಾಕೆ ನಿಮಗೆ ದುಃಖ ಬಂದಿದೆ ಅಂತ ಕೇಳಿದರೆ, ಇಂಥವರು ನನಗೆ ಹೀಗಂದ್ಬಿಟ್ರು, ಇಂಥವರು ಆ ಥರ ಹೇಳಿದರು, ಅಂಥವರು ಈ ಥರ ಅಂದರು, ಹೀಗೆ ಅನ್ಯರ ಮಾತುಗಳನ್ನು ಮನಸ್ಸಿಗೆ ಹಚ್ಕೊಂಡು ದುಃಖಿ ಆಗ್ತೀರಿ. अपना ही वकील बनकर केस में यही बताते हो, तो आधा स्लोगन के ऊपर अटेंशन ठीक है और होना भी चाहिए, अंडरलाइन है. फिर आधे स्लोगन पर अटेंशन है, लेकिन आधा स्लोगन जो है उस पर अटेंशन नाम मात्र है. ದುಃಖ ಕೊಡಬಾರದು ಅನ್ನೋದರ ಬಗ್ಗೆ ನಿಮ್ಮಲ್ಲಿ ಎಚ್ಚರಿಕೆ ಇದೆ. ಆದರೆ ದುಃಖ ತಗೋಬಾರದು ಎನ್ನೋದರ ಬಗ್ಗೆ ಗಮನ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಉಸ್ನೆ ದಿಯಾ ಲೇಕಿನ್ ಆಪ್ನೆ ಲಿಯಾ ಕ್ಯೋ? ಕಿಸ್ನೆ ಕಹಾ ಆಪ್ ಲೋ? ಇಂಥವರು ನನಗೆ ದುಃಖ ಕೊಟ್ಟರು ಅಂತ ಹೇಳ್ತೀರಿ. ಅವ್ರು ಕೊಟ್ಟರು ನಿಜ, ಆದರೆ ನೀವ್ಯಾಕದನ್ನು ಇಸ್ಕೊಂಡ್ರಿ? बाप की श्रीमत है क्या कि दुख लो, झोली भर दो दुख से? न दुख दो न दुख लो, तभी पुण्य आत्मा बनेंगे, तपस्वी बनेंगे. ಬಾಬಾ ಏನಾದರೂ ಹೇಳಿದ್ದಾರೆಯೇ? ಮತ್ತೊಬ್ಬರು ದುಃಖ ಕೊಟ್ಟಾಗ ಅದನ್ನು ನೀವು ತಗೊಳ್ರಿ, ನಿಮ್ಮಲ್ಲಿ ತುಂಬಿಕೊಳ್ಳ್ರಿ ಅಂತ ಏನಾದರೂ ಹೇಳಿದ್ದಾರೆಯೇ? ಇಲ್ಲ.
ಬಾಬಾ ಹೇಳಿದ್ದಾರೆ, ದುಃಖ ಕೊಡಬಾರದು, ದುಃಖ ತಗೋಬಾರದು. ಇದನ್ನು ನೆನ್ಪಿಟ್ಕೊಡಿ. ಕೊಡೋರು ದುಃಖ ಕೊಟ್ಟರೂ ಸಹ ಅದನ್ನು ನೀವು ಮನಸ್ಸಿನಿಂದ ಸ್ವೀಕಾರ ಮಾಡಬೇಡಿ. ಆಗ ನೀವು ಪುಣ್ಯಾತ್ಮ ಆಗ್ತೀರಿ, ತಪಸ್ವಿಗಳು ಆಗ್ತೀರಿ. तपस्वी अर्थात परिवर्तन, तो उनके दुख को भी आप सुख के रूप में स्वीकार करो, परिवर्तन करो, तब कहेंगे तपस्वी. ತಪಸ್ವಿ ಅಂದರೇನೆ ಪರಿವರ್ತನೆ ಮಾಡುವಂಥವ್ರು. ಅವರು ಕೊಡುವಂಥ ದುಃಖವನ್ನು ಸುಖದ ರೂಪದಲ್ಲಿ ಸ್ವೀಕಾರ ಮಾಡಿರಿ, ಪರಿವರ್ತನೆ ಮಾಡಿರಿ. ಆಗ ನಿಮಗೆ ತಪಸ್ವಿಗಳು ಅಂತ ಹೇಳಲಾಗ್ತದೆ. ಗ್ಲಾನಿ ಕೋ ಪ್ರಶಂಸಾ ಸಮझो, ತಬ್ ಕಹೇಂಗೆ ಪುಣ್ಯ ಆತ್ಮ. ಯಾರಾದರೂ ಗ್ಲಾನಿ ಮಾಡ್ತಾ ಇದ್ದರೆ ಅದನ್ನು ಗಾಯನ ಅಂತ ತಿಳ್ಕೊಳ್ಳಿ. ಆಗ ನೀವು ಪುಣ್ಯಾತ್ಮ ಆಗ್ತೀರಿ. ಜಗತ್ ಅಂಬಾ ने सदैव सभी को यही पाठ पक्का कराया, गाली देने वाले, दुख देने वाली आत्मा को भी अपने रहम दिल स्वरूप से रहम की दृष्टि से देखो. ಜಗದಂಬಾ ಸರಸ್ವತಿಯವರು ಇದೇ ಪಾಠವನ್ನು ಎಲ್ಲ ಮಕ್ಕಳಿಗೂ ಪಕ್ಕಾ ಮಾಡಿಸಿದ್ರು. ನೋಡ್ರಿ, ಗ್ಲಾನಿ ಮಾಡುವಂಥವರು, ದುಃಖ ಕೊಡುವಂಥವ್ರಿಗೂ ಸಹ ನಿಮ್ಮ ದಯಾ ಸ್ವರೂಪದಿಂದ, ಕರುಣೆಯ ಸ್ವರೂಪದಿಂದ, ದಯಾ ದೃಷ್ಟಿಯಿಂದ ನೋಡ್ರಿ ಅಂತ ಹೇಳಿದರು. ಗ್ಲಾನಿ ಕಿ ದೃಷ್ಟಿ ನಹಿ, ವಹ ಗಾಲಿ ದೇವೆ ಆಪ್ ಫೂಲ್ ಚಢಾओ, ತಬ್ ಕಹೇಂಗೆ ಪುಣ್ಯಾತ್ಮ. ಅವರು ನನಗೆ ನಿಂದನೆ ಮಾಡ್ತಾ ಇದ್ದಾರೆ, ಗ್ಲಾನಿ ಮಾಡ್ತಾ ಇದ್ದಾರೆ ಎಂಬ ದೃಷ್ಟಿಯಿಂದ ನೋಡಬೇಡಿ. ಗ್ಲಾನಿ ಮಾಡುವಂಥವ್ರಿಗೆ ಹೂಗಳನ್ನು ಅರ್ಪಿಸಿರಿ. ಆಗ ನೀವು ಪುಣ್ಯಾತ್ಮರು ಅಂತ ಗೊತ್ತಾಗ್ತದೆ. ಗ್ಲಾನಿ ವಾಲೆ ಕೋ ದಿಲ್ ಸೆ ಗಲೆ ಲಗಾओ, ಬಾಹರ್ ಸೆ ಗಲೆ ನಹಿ ಲಗಾನಾ, ಲೇಕಿನ್ ಮನ್ ಸೆ ಗಲೆ ಲಗಾನಾ. ಗ್ಲಾನಿ ಮಾಡುವಂಥವರನ್ನು ಪ್ರೇಮದಿಂದ ಆಲಿಂಗನ ಮಾಡಿರಿ. ಹೊರಗಿನ ರೂಪದಲ್ಲಿ ಮಾತ್ರ ಆಲಿಂಗನ ಮಾಡೋದಲ್ಲ, ಮನಸ್ಸಿನಿಂದ ಆಲಿಂಗನ ಮಾಡಿರಿ. तो पुण्य के खाते जमा होने में विघ्न रूप यही बात बनती है, मुझे दुख लेना भी नहीं है, देना तो है ही नहीं, लेकिन लेना भी नहीं. ಪುಣ್ಯದ ಖಾತೆ ಜಮಾ ಮಾಡಿಕೊಡುವಾಗ ವಿಘ್ನ ರೂಪದಲ್ಲಿ ಬರುವಂಥ ಮಾತು ಅಂದರೆ ನಾವು ದುಃಖ ಸ್ವೀಕಾರ ಮಾಡ್ತಾ ಇದ್ದೀವಿ. ವಾಸ್ತವಿಕವಾಗಿ ದುಃಖ ಕೊಡಲೂಬಾರದು ಮತ್ತು ತಗೊಳ್ಳೂಬಾರದು. जब अच्छी चीज़ नहीं है तो फिर कीचड़ा लेकर जमा क्यों करते? जहाँ दुख लिया कीचड़ा जमा हुआ, कीचड़े से क्या निकलेंगे? पाप के अंश रूपी ಜರ್ಮ್ಸ್. ಬಾಬಾ ಹೇಳ್ತಾರೆ, ಯಾವ ವಸ್ತು ಅದು ಒಳ್ಳೆಯದೇ ಅಲ್ಲ ಅಂದ ಮೇಲೆ ಅದನ್ನು ಯಾಕೆ ನಾವು ಸ್ವೀಕಾರ ಮಾಡಬೇಕು? ಕಸವನ್ನು ಯಾಕೆ ನಮ್ಮ ಹತ್ರ ಇಟ್ಕೋಬೇಕು? ಕಸವನ್ನು ಇಟ್ಕೊಂಡ್ರೆ ಅದರಲ್ಲಿ ಪಾಪದ ಕ್ರಿಮಿಗಳು ಹುಟ್ಕೊಳ್ತವೆ. ಅಭಿ ಮೋಟೆ ಪಾಪ ತೋ ನಹಿ ಕರ್ತೆ ಹೋ, ಅಭಿ ಪಾಪ ಕಾ ಅಂಶ ರಹ ಗಯಾ ಹೈ, ಲೇಕಿನ್ ಅಂಶ ಭಿ ನಹಿ ಹೋನಾ ಚಾಹಿಯೆ. ಯಾವಾಗ ನಾವು ದುಃಖವನ್ನು ಸ್ವೀಕಾರ ಮಾಡ್ತೀವಿ ಆಗ ಅದರ ಪ್ರತಿಯಾಗಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ, ಪಾಪಗಳನ್ನು ಮಾಡ್ತೀವಿ. ಅದೇನು ದೊಡ್ಡ ಪಾಪದ ಕೆಲಸ ಆಗಿರೋದಿಲ್ಲ, ಆದರೆ ಸೂಕ್ಷ್ಮವಾದಂತಹ ಪಾಪದ ಅಂಶ ಆ ಕಸದಿಂದ ಬೆಳೀತದೆ. अंश भी नहीं होना चाहिए. कई बच्चे बड़ी मीठी मीठी बातें सुनाते हैं, रूह रूहान करते हैं. एक स्लोगन सभी का पक्का हो गया, चाहते तो नहीं थे लेकिन हो गया. जब आप नहीं चाहते तो और कौन चाहता?
जो कहते हो गया और कोई आत्मा है क्या? होना नहीं चाहिए लेकिन होता है, यह कौन बोलता है? और कोई आत्मा बोलती है क्या कि आप ही बोलते हो? तो तपस्या इन बातों के कारण सिद्ध नहीं कर सके। जो होना नहीं चाहिए, जो करना नहीं चाहते हो, न होना ही है न करना है। यह है ಪುಣ್ಯ ಆತ್ಮ ಕಿ ನಿಶಾನಿ. ಒಬ್ಬರು ದುಃಖ ಕೊಟ್ಟಾಗ ನೀವೇನಾದರೂ ಸಣ್ಣ ಪ್ರಮಾಣದಲ್ಲಿ ಮತ್ತೆ ಅವರಿಗೆ ದುಃಖ ಕೊಡ್ತೀರಿ. ಆಗ ಅದು ಪಾಪ ಆಗಿಬಿಡ್ತದೆ. ನಂತರ ಹೇಳ್ತೀರಿ, ಇದು ಈ ಥರ ಆಗಬಾರ್ದಾಗಿತ್ತು, ನಾನು ಮಾಡಬಾರ್ದಾಗಿತ್ತು, ಆಗಿಬಿಡ್ತು ಅಂತ. ಮಾಡಿದವರು ಯಾರು? ನೀವೇ ತಾನೆ. ಅಥವಾ ಬೇರೆ ಆತ್ಮ ನಿಮ್ಮಲ್ಲಿ ಪ್ರವೇಶ ಮಾಡಿ ಆ ಥರ ಮಾಡಿರ್ತದೆ? ಮಾಡಿರಲ್ಲ. ಅಂದ ಮೇಲೆ ನೀವು ದುಃಖ ಕೊಡಬಾರದು, ದುಃಖ ತಗೋಬಾರದು. ಇದು ಪುಣ್ಯಾತ್ಮರ ಲಕ್ಷಣ. ಯಾವುದು ಮಾಡಬಾರದು ಅಂತ ಅನ್ನಿಸ್ತದೆ ಅದನ್ನು ನೀವು ಮಾಡಲೇಬಾರದು. ಯಾವುದು ಆಗಬಾರದು ಅಂತ ಅನ್ನಿಸ್ತದೆ ಅದು ಆಗಲಿಕ್ಕೆ ಬಿಡಬಾರದು. बाप दादा के पास रोज़ बच्चों की ऐसी कहानियाँ आती है. बोलने में इतनी इंटरेस्ट वाली कहानियाँ करके बताते जो सुनते रहो. कोई लंबी कहानी बताने में आदती है, कोई छोटी बताते, लेकिन कहानियाँ बहुत बताते. आज इस वर्ष के मिलन की अंतिम टुब्बी है ना. ಸಭಿ ಟುಬ್ಬಿ ಲಗಾನೆ ಆಯೇ ಹೋನಾ. ಬಾಬಾ ಹೇಳ್ತಾರೆ, ಪ್ರತಿದಿನ ಮಕ್ಕಳು ನನ್ನ ಹತ್ರ ಬಂದು ಕಥೆಗಳನ್ನು ಹೇಳ್ತಾರೆ. ಕೆಲವರು ವಿಸ್ತಾರವಾಗಿ ದೊಡ್ಡ ಕಥೆಗಳನ್ನು ಹೇಳ್ತಾರೆ, ಕೆಲವರು ಚಿಕ್ಕ ಕಥೆಗಳನ್ನು ಹೇಳ್ತಾರೆ. ಬಹಳಷ್ಟು ಕಥೆಗಳನ್ನು ನಾನು ಕೇಳಿಬಿಟ್ಟಿದ್ದೀನಿ. ಈಗ ಈ ತಪಸ್ಸಿನ ವರ್ಷದ ಕೊನೆಯ ಮಿಲನದ ದಿನ ಆಗಿದೆ. ಕೊನೆ ಮಿಲನ ಮಾಡಲಿಕ್ಕೆ, ಕೊನೆಯಲ್ಲಿ ಜ್ಞಾನ ಸಾಗರದಲ್ಲಿ ಮುಳುಗಲಿಕ್ಕೆ ಬಂದಿದ್ದೀರಿ. ಜಬ್ಕಿ ಭಕ್ತಿ ಮಾರ್ಗ ಮೇ ಭಿ डुबकी लगाते हैं तो कोई न कोई संकल्प जरूर करते, चाहे कुछ स्वाहा करते, चाहे कुछ स्वार्थ रखते, दोनों से संकल्प करते. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಸಾಗರ ಅಥವಾ ನದಿಯಲ್ಲಿ ಮುಳುಗುವಾಗ ಒಂದೊಂದು ಸಂಕಲ್ಪ ಮಾಡ್ತಾರೆ. ಏನಾದರೂ ಒಂದು ತ್ಯಾಗ ಮಾಡ್ತಾರೆ, ಇಲ್ಲ ಏನಾದರೂ ಒಂದು ಇಚ್ಛೆ ಇಟ್ಕೊಂಡು ಆ ಇಚ್ಛೆ ಪೂರ್ಣ ಆಗಲಿ ಅಂತ ಮುಳುಗ್ತಾರೆ. तो तपस्या वर्ष में यह संकल्प करो कि सारा दिन संकल्प द्वारा, बोल द्वारा, कर्म द्वारा पुण्य आत्मा बन पुण्य करेंगे. और पुण्य की निशानी है हर आत्मा की दुआओं को प्राप्त करना. ತಪಸ್ಸಿನ ವರ್ಷದಲ್ಲಿ ಸಂಕಲ್ಪ ಮಾಡಿ, ನಾನು ಮನಸ್ಸಿನ ಮೂಲಕ, ಶಬ್ದದ ಮೂಲಕ, ಕರ್ಮದ ಮೂಲಕ ಪುಣ್ಯಾತ್ಮ ಆಗ್ತೀನಿ. ಪುಣ್ಯ ಮಾಡಿ ಪುಣ್ಯಾತ್ಮ ಆಗ್ತೀನಿ. ಪುಣ್ಯದ ಗುರುತಾಗಿದೆ ತಂದೆ ಮತ್ತು ಇತರ ಆತ್ಮಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು. ಹರ್ ಸಂಕಲ್ಪ ಮೇ पुण्य जमा हो, बोल में दुआएं जमा हो, संबंध संपर्क से दिल से सहयोग की शुक्रिया निकले. इसको कहते हैं तपस्या. हर ಸಂಕಲ್ಪದ ಮೂಲಕ ಪುಣ್ಯವನ್ನು ಜಮಾ ಮಾಡಿಕೊಳ್ಳ್ರಿ. ಶಬ್ದ ಆಡಿದರೆ ಕೇಳಿದವರು ನಿಮಗೆ ಆಶೀರ್ವಾದ ಕೊಡಬೇಕು. ಸಂಬಂಧ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವರಿಗೆ ನೀವು ಸಹಯೋಗ ಕೊಡಬೇಕು. ಆಗ ಅವರಿಂದ ನಿಮಗೆ ಧನ್ಯವಾದಗಳು ಪ್ರಾಪ್ತಿಯಾಗ್ತವೆ, ಆಶೀರ್ವಾದ ಸಿಗ್ತದೆ. ಇದೇ ನಿಜವಾದ ತಪಸ್ಸಾಗಿದೆ. ಐಸಿ ತಪಸ್ಯಾ ವಿಶ್ವ ಪರಿವರ್ತನ ಕಾ ಆಧಾರ ಬನೆ. ಇಂಥ ತಪಸ್ಸೆ
ವಿಶ್ವ ಪರಿವರ್ತನೆಗೆ ಆಧಾರ ಆಗ್ತದೆ. ऐसी रिजल्ट पर प्राइज मिलेगी, फिर कहानी नहीं सुनाना कि ऐसा हो गया वैसा हो गया. ಇಂತಹ ಒಂದು ಫಲಿತಾಂಶ ಯಾರು ತೋರಿಸ್ತಾರೆ ಅವರಿಗೆ ತಂದೆಯಿಂದ ಬಹುಮಾನ ಸಿಗ್ತದೆ. ನಂತರ ನೀವು ಯಾವುದೇ ರೀತಿಯ ಕಥೆಗಳನ್ನು ನನ್ನ ಹತ್ತಿರ ಬಂದು ಹೇಳಬಾರದು. वैसा पहला नंबर प्राइज सभी टीचरों को लेना चाहिए और साथ में मधुबन निवासियों को लेना चाहिए, क्योंकि मधुबन की लहर निमित्त टीचर्स की लहर प्रवृत्ति वालों तक, गॉडली स्टूडेंट्स तक सहज पहुँचती है. ಬಾಬಾ ಹೇಳ್ತಾರೆ, ಈ ತಪಸ್ಸಿನ ಫಲ ಏನಿದೆ ವಿಶ್ವ ಪರಿವರ್ತನೆ, ಅದನ್ನು ನೀವು ಮಾಡಿ ತೋರಿಸಿಬಿಟ್ರೆ ನಿಮಗೆ ಬಾಬಾ ಬಹುಮಾನ ಕೊಡ್ತಾರೆ. ಆದರೆ ಈ ಕಾರ್ಯ ಮೊದಲು ಮಧುಬನ ನಿವಾಸಿಗಳು ಮಾಡಿ ತೋರಿಸ್ಬೇಕು, ನಿಮಿತ್ತ ಶಿಕ್ಷಕಿಯರು ಮಾಡಿ ತೋರಿಸ್ಬೇಕು. ಸದಾ ಸುಖನೇ ಕೊಡಬೇಕು, ಸುಖ ಪಡಿಬೇಕು. ದುಃಖ ಕೊಡಬಾರ್ದು, ದುಃಖ ಪಡ್ಕೋಬಾರ್ದು. ಪುಣ್ಯಾತ್ಮ ಆಗಬೇಕು. ಈ ಒಂದು ಪುರುಷಾರ್ಥ ಮೊದಲು ಮಧುಬನ ನಿವಾಸಿಗಳು ಮತ್ತು ನಿಮಿತ್ತ ಶಿಕ್ಷಕಿಯರು ಮಾಡಿ ತೋರಿಸಿದರೆ ಅದನ್ನು ನೋಡಿ ಮಾಡೋರಿಗೆ ಅಂದರೆ ವಿದ್ಯಾರ್ಥಿಗಳಿಗೂ ಸಹ ಅದು ಸಹಜ ಆಗಿಬಿಡ್ತದೆ. आप सब नंबर आगे तो हो ही जाएंगे. अब देखेंगे कि किस किस के नाम प्राइज में आते, टीचर्स के आते हैं या मधुबन वाले के आते हैं या गॉडली स्टूडेंट्स के आते. ಹಾಗಾದರೆ ಬಹುಮಾನ ಪಡ್ಕೊಳ್ಳುವಂಥವರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರ್ತವೆ ಅಂತ ಬಾಬಾ ನೋಡೋರಿದ್ದಾರೆ. ಮಧುಬನ ನಿವಾಸಿಗಳ ಹೆಸರು ಬರ್ತದೋ, ನಿಮಿತ್ತ ಶಿಕ್ಷಕಿಯರ ಹೆಸರು ಬರ್ತದೋ, ಅಥವಾ ಈಶ್ವರಿಯ ವಿದ್ಯಾರ್ಥಿಗಳ ಹೆಸರು ಆ ಪಟ್ಟಿಯಲ್ಲಿ ಬರ್ತದೆ ಅಂತ ಬಾಬವರು ನೋಡಲಿದ್ದಾರೆ. ಆ ಪ್ರಕಾರ ಬಹುಮಾನನು ಕೊಡೋರಿದ್ದಾರೆ. डबल विदेशी भी तीव्र पुरुषार्थ कर रहे. बाप दादा के पास प्राइज बहुत है, जितना चाहो ले सकते. प्राइज की कमी नहीं, भंडारे भरपूर है. ವಿದೇಶಿ ಮಕ್ಕಳು ಸಹ ತೀವ್ರ ಪುರುಷಾರ್ಥ ಮಾಡಿ ಈ ಬಹುಮಾನವನ್ನು ಪಡ್ಕೋಬಹುದು. ಬಾಬೋರ ಹತ್ರ ಸಾಕಷ್ಟು ಬಹುಮಾನಗಳಿವೆ. ಭಾಳಷ್ಟು ಜನ ನಂಬರ್ 1 ತಗೋಬಹುದು. ಅಷ್ಟೊಂದು ಬಹುಮಾನಗಳು ನನ್ನ ಹತ್ರ ಇದ್ದಾವೆ. ತಂದೆಯ ಭಂಡಾರ ಭರ್ಪೂರಾಗಿದೆ. ಸಭಿ ಮೇಲೆ ಮೇ ಪಹುಂಚ ಗಯೆ, ಮೇಲಾ ಅಚ್ಚಾ ಲಗಾ ಯಾ ತಕ್ಲೀಫ್ ಹುಯಿ, बारिश ने भी स्वागत किया, प्रकृति का भी आपसे प्यार है. घबराए तो नहीं ना, ब्रह्मा भोजन तो अच्छा मिला. 63 जन्म धक्के खाए, अब ठिकाना मिला ना. 3 पैर पृथ्वी तो मिली ना. इतना बड़ा हॉल जो बनाया है, तो हॉल की भी शोभा बढ़ाई. हॉल को सफल किया, किसी को भी तकलीफ नहीं हुई. लेकिन ऐसे नहीं मेला करते रहना. रचना के साथ साधन भी साथ ही आते हैं. अच्छा, ಬಾಬಾ ಕೇಳ್ತಾ ಇದ್ದಾರೆ, ಈ ಟೆಂಟ್ ಹಾಕಿ ಏನೋ ಮೇಳ ಮಾಡಿದ್ರು, ಇದು ನಿಮಗೆ ಇಷ್ಟ ಆಯಿತಾ? ಯಾರಿಗೂ ಕಷ್ಟ ಆಗಿಲ್ಲ ತಾನೇ? ಮಳೆನೂ ನಿಮ್ಮನ್ನು ಸ್ವಾಗತ ಮಾಡ್ತು, ಪ್ರಕೃತಿನೂ ಸ್ವಾಗತ ಮಾಡ್ತು, ಬ್ರಹ್ಮ ಭೋಜನನೂ ಸಿಕ್ತು. 63 ಜನ್ಮಗಳಿಂದ ಭಕ್ತಿಯ ಜಾತ್ರೆಗಳಲ್ಲಿ ಅಲ್ದಾಡ್ತಾ ಇದ್ರಿ, ಆದರೆ ಇಲ್ಲಿ ನಿಮಗೆ ಸ್ಥಿರವಾದ ನೆಲೆ ಸಿಕ್ತು. 3 ಹೆಜ್ಜೆ ಜಾಗ ಅಂತೂ ಮಲಗಲಿಕ್ಕೆ ಎಲ್ಲರಿಗೂ ಸಿಕ್ಕಿದೆ. ಇಷ್ಟೊಂದು ದೊಡ್ಡ ಹಾಲ್ ಮಾಡಿದ್ದಾರೆ ಅಂದಮೇಲೆ ಅಷ್ಟೊಂದು ಜನ ನೀವು ಬಂದಿದ್ದಕ್ಕೆ ಈ ಹಾಲಿಗೂ ಒಂದು ಶೋಭೆ ಬಂತು. ಈ ಹಾಲನ್ನು ನೀವು ಸಫಲ ಮಾಡಿದ್ದೀರಿ. ಯಾರಿಗೂ ಯಾವುದೇ ರೀತಿಯ
ಕಷ್ಟ ಆಗಲಿಲ್ಲ. ಆದರೆ ಈ ಥರ ಟೆಂಟ್ ಹಾಕಿನೇ ಮೇಳ ಮಾಡಬೇಕು ಅಂತಲ್ಲ, ಅದಕ್ಕಾಗಿ ಸಾಧನಗಳನ್ನು ತಯಾರು ಮಾಡಿ. ಎಷ್ಟೆಷ್ಟು ವೃದ್ಧಿ ಆಗ್ತಾ ಹೋಗ್ತದೆ ಅಷ್ಟೇ ಸಾಧನಗಳು ಸಹ ನಾಟಕದ ಅನುಸಾರವಾಗಿ ತಯಾರಾಗ್ತವೆ. ಮುಂದೆ ಡೈಮಂಡ್ ಹಾಲ್ ಕಟ್ಟಿದ್ರು, ಅನೇಕ ರೀತಿಯ ವ್ಯವಸ್ಥೆನೂ ಮಾಡಿದರು. सर्व बालक सो मालिक, श्रेष्ठ आत्माओं को सदा हर कदम में पुण्य का खाता जमा करने वाली पुण्य आत्माओं को सदा दिल तख्त नशीन और विश्व के तख्त अधिकारी विशेष आत्माओं को सदा सुख देने और सुख लेने वाले मास्टर सुख के सागर आत्माओं को सदा खुशी में रहने वाले और खुशी देने वाले मास्टर दाता बच्चों को बाप दादा का याद प्यार और नमस्ते. सर्व बालक सो ಮಾಲಿಕಾಗುವಂತಹ ಶ್ರೇಷ್ಠ ಆತ್ಮರಿಗೆ, ಹೆಜ್ಜೆ ಹೆಜ್ಜೆಯಲ್ಲೂ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪುಣ್ಯಾತ್ಮರಿಗೆ, ಸದಾ ಹೃದಯ ಸಿಂಹಾಸನಾಧಿಕಾರಿ ವಿಶ್ವ ರಾಜ್ಯ ಸಿಂಹಾಸನ ಅಧಿಕಾರಿಯಾಗುವಂತಹ ವಿಶೇಷ ಆತ್ಮರಿಗೆ, ಸದಾ ಸುಖ ಕೊಡುವುದು, ಸುಖ ಪಡೆದುಕೊಳ್ಳುವುದು. ಈ ರೀತಿಯಲ್ಲಿ ಸುಖಸಾಗರನ ಮಕ್ಕಳಾಗಿರುವ ಮಾಸ್ಟರ್ ಸುಖಸಾಗರ ಮಕ್ಕಳಿಗೆ ಖುಷಿಯ ಉಯ್ಯಾಲೆಯಲ್ಲಿ ಆಟ ಆಡುವಂತಹ, ಖುಷಿಯ ಅನುಭವ ಮಾಡಿ ಖುಷಿಯನ್ನೇ ಹಂಚುವಂತಹ ಮಾಸ್ಟರ್ ದಾತಾ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. वरदान. अच्छे संकल्प रूपी बीज द्वारा अच्छा फल प्राप्त करने वाले ಸಿದ್ಧಿ ಸ್ವರೂಪ ಆತ್ಮ ಭವ. ಒಳ್ಳೆ ಸಂಕಲ್ಪದ ಬೀಜದಿಂದ ಒಳ್ಳೆ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಆತ್ಮ ಆಗಿರಿ. सिद्धि स्वरूप आत्माओं के हर संकल्प अपने प्रति व दूसरों के प्रति सिद्ध होने वाले होते हैं. उन्हें हर कर्म में सिद्धि प्राप्त होती है. वे जो बोलते हैं वह सिद्ध हो जाते, इसलिए सत्य वचन कहा जाता है. सिद्धि स्वरूप आत्माओं का हर संकल्प, बोल और कर्म सिद्धि प्राप्त होने वाला होता है, व्यर्थ नहीं. यदि संकल्प रूपी बीज बहुत अच्छा है लेकिन फल अच्छा नहीं निकलता तो दृढ़ धारणा की धरनी ठीक नहीं या अटेंशन की परहेज में कमी है. ಸಿದ್ಧಿ ಸ್ವರೂಪ ಆತ್ಮರ ಪ್ರತಿಯೊಂದು ಸಂಕಲ್ಪ ಸಿದ್ಧಿಯಾಗ್ತದೆ, ಅವರ ಕರ್ಮನು ಸಿದ್ಧಿಯಾಗ್ತದೆ, ಅವರ ಮಾತುಗಳು ಅಥವಾ ವಚನಗಳು ಸಹ ಸಿದ್ಧಿಯಾಗ್ತವೆ. ಸಿದ್ಧಿ ಸ್ವರೂಪ ಆತ್ಮರ ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ ಸಿದ್ಧಿ ಪ್ರಾಪ್ತ ಮಾಡಿಕೊಡುತ್ತದೆ, ಸಿದ್ಧಿಯ ಪ್ರಾಪ್ತಿ ಮಾಡಿಕೊಡ್ತದೆ, ವ್ಯರ್ಥ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಸಂಕಲ್ಪದ ಬೀಜ ಬಹಳ ಚೆನ್ನಾಗಿದೆ, ಆದರೆ ಫಲ ಒಳ್ಳೆ ರೀತಿಯಿಂದ ಬರ್ತಿಲ್ಲ ಅಂದರೆ ಧಾರಣೆಯ ಭೂಮಿ ಸರಿ ಇಲ್ಲ ಅಂತ ಅರ್ಥ ಆಗ್ತದೆ. ಎಚ್ಚರಿಕೆಯ ಪಥ್ಯ ಕಡಿಮೆ ಇದೆ ಅಂತಲೂ ಅರ್ಥ ಆಗ್ತದೆ. ಬೀಜನೂ ಗಟ್ಟಿ ಇರಬೇಕು, ದೃಢ ಧಾರಣೆಯ ಶಕ್ತಿ, ದೃಢ ಧಾರಣೆಯ ಭೂಮಿನೂ ಸರಿ ಇರಬೇಕು, ಎಚ್ಚರಿಕೆ ಎಂಬ ಪಥ್ಯನೂ ಸರಿ ಇರಬೇಕು. ಆಗ ಫಲ, ಒಳ್ಳೆಯ ಫಲ ಪ್ರಾಪ್ತಿಯಾಗ್ತದೆ. श्लोगन. दुख की लहर से मुक्त होना है तो कर्म योगी बनकर हर कर्म करो. ದುಃಖದ ಅಲೆಗಳಿಂದ ಮುಕ್ತ ಆಗಬೇಕಾದರೆ
ಕರ್ಮಯೋಗಿಯಾಗಿ ಪ್ರತಿಯೊಂದು ಕರ್ಮ ಮಾಡಿರಿ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಈ ದಿನ 3ನೇ ಭಾನುವಾರ ಇರುವ ಕಾರಣ ಎಲ್ಲ ರಾಜಯೋಗಿ ತಪಸ್ವಿ ಸೋದರ ಸೋದರಿಯರು ಸಂಜೆ 6:30ಯಿಂದ 7:30 ತನಕ ವಿಶೇಷ ಯೋಗದ ಅಭ್ಯಾಸ ಮಾಡಬೇಕು. ಆ ಯೋಗ ಅಭ್ಯಾಸದಲ್ಲಿ ಫರಿಷ್ಠಾ ಸ್ವರೂಪದ ಅನುಭವ ಮಾಡ್ತಾ ವಿಶ್ವದ ಪ್ರದಕ್ಷಿಣೆ ಹಾಕಿ ಪ್ರಕೃತಿಯ ಸಹಿತವಾಗಿ ಸರ್ವ ಆತ್ಮರಿಗೆ ಲೈಟ್ ಮತ್ತು ಮೈಟ್ ಕೊಡುವಂತಹ ಸೇವೆ ಮಾಡಬೇಕು. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ, ನೀನೆ ನನಗೆ ಆಸರೆ, ಬಾಬಾ ನನಗೆ ಆಸರೆ. ನಿನ್ನ